ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸೊಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ. ಆ್ಯಂಡ್ ಮೋಸ್ಟ್ ಆಫ್ ದ ವಿಡಿಯೋಸ್ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ವಿಡಿಯೋಸೇ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಮೆಂಟ್ ಸೆಕ್ಷನ್ಗೆ ಆ್ಯಂಡ್ ಯಾವ ಟಾಪಿಕ್ ಮೇಲೆ ವಿಡಿಯೋ ಬೇಕು ಅಂತ ಯು ಗೈಸ್ ಕ್ಯಾನ್ ಡ್ರಾಪ್ ಇನ್. ಓಕೆ, ಸೊ ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿರೋರಿಗೆ ತುಂಬ ಜನ ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರಿ, ಒಂದು ಜನರಲ್ ರೀಡಿಂಗ್ ಮಾಡಿ ನೋ ಕಾಂಟ್ಯಾಕ್ಟ್ ಅಲ್ಲಿರೋರಿಗೆ ವಾಪಸ್ ಬರ್ತಾರಾ, ರಿಕಾನ್ಸಿಲೇಷನ್ ಆಗುತ್ತಾ, ಈ ಎಲ್ಲ ಕ್ವೆಶನ್ಸ್ಗೂ ಆನ್ಸರ್ ನೋಡೋಣ. ಫಸ್ಟ್ ಥಿಂಗ್ ಇಸ್ ಕರೆಂಟ್ ಸಿಚುವೇಶನ್ ಹೆಂಗಿದೆ, ಲೆಟ್ಸ್ ಸಿ. ಎಟ್ ಎನಿ ಮೂಮೆಂಟ್ ನಿಮಗೆ ಮೆಸೇಜ್ಗಳು ಇಷ್ಟ ಆಗಿ ಕ್ಲೇಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ 111 ಅಂತ ಹಾಕ್ಬೋದು ಗಾಯ್ಸ್. ಸೊ ಕರೆಂಟ್ ಸಿಚುವೇಶನ್ 5 ಆಫ್ ಕಪ್ಸ್, ಡೆಫಿನೆಟ್ಲಿ ನಿಮ್ಮಿಬ್ರು ಮಧ್ಯೆ ಒಂದು ಮಿಸ್ಸಿಂಗ್ ತರ ಸೀನ್ ಆಗ್ತಾ ಇದೆ. ನಿಮ್ಮ ಪರ್ಸನ್ ಏನಿದ್ದಾರೆ ತುಂಬಾ ಮಿಸ್ ಮಾಡ್ಕೊತಾ ಇದ್ದಾರೆ, ಅವರಿಗೆ ಹಳೆ ಮೆಮೊರೀಸ್ ಎಲ್ಲ ನೆನಪಾಗ್ತಾ ಇದೆ. ಎಮೋಷ್ನಲಿ ಎವ್ರಿ ಟೈಮ್ ಅವ್ರು ವೀಕ್ ಆದಾಗೆಲ್ಲ ಯು ಆರ್ ದ ಪರ್ಸನ್, ನಿಮ್ನ ಅವ್ರು ಅಪ್ರೋಚ್ ಮಾಡ್ತಾ ಇದ್ರು ಎವ್ರಿ ನವ್ ಅಂಡ್ ದೆನ್. ಆ್ಯಂಡ್ ಎಮೋಷ್ನಲಿ ಎಲ್ಲ ಈವನ್ ಈಚ್ ಅಂಡ್ ಎವ್ರಿ ಡೀಟೇಲ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ರು. ನಿಮ್ಮ ಜೊತೆ ಆ ಒಂದು ಕಂಫರ್ಟ್ನೆಸ್ ಒಂದು ಸಿಕ್ಬಿಟ್ಟಿತ್ತು ನಿಮ್ಮ ಜೊತೆ ಆಲ್ರೆಡಿ. ಸೊ ಅದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದಾರೆ. ಬಟ್ ಐ ಗೆಸ್ 5 ಆಫ್ ಕಪ್ಸ್ ಬಂದಿರೋದ್ರಿಂದ ಈ ಒಂದು ಸೆಪರೇಷನ್, ಈ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಜಸ್ಟ್ ಫಾರ್ ಅ ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಆ ಥರ ಪಾಸಿಬಿಲಿಟಿ ಇದೆ. ಲೆಟ್ಸ್ ಇಬ್ರು ಮಿಸ್ ಮಾಡ್ಕೊತಾ ಇದ್ದಾರೆ. ಇಟ್ ಈಸ್ ನಾಟ್ ದಟ್ ನೀವು ಮಾತ್ರ ಇವ್ರನ್ನ ಮಿಸ್ ಮಾಡ್ಕೊತಾ ಇರೋದಂತಲ್ಲ, ಬಟ್ ಇಟ್ಸ್ ಲೈಕ್ ಬೋತ್ ದ ಸೈಡ್ಸ್, ಇಬ್ರು ಒಬ್ರನ್ನೊಬ್ರನ್ನ ಮಿಸ್ ಮಾಡ್ಕೊತಾ ಇದ್ದೀರಾ. ಸೊ ದೇರ್ ಈಸ್ ವೀಲ್ ಆಫ್ ಫಾರ್ಚೂನ್. ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಮೈಂಡ್ ಸೆಟ್. ಅಂದ್ರೆ ಅವರ ಒಂದು ಮೈಂಡ್ ಸೆಟ್ ನಿಮ್ಮ ಮೇಲೆ ಫುಲ್ ಸ್ಟೇಬಲ್ ಆಗಿಲ್ಲ. ಸ್ಟೇಬಲ್ ಥಾಟ್ಸ್, ಸ್ಟೇಬಲ್ ಆಗಿ ನಿಮ್ಮ ಬಗ್ಗೆ ಥಿಂಕ್ ಮಾಡೋದು ಅಥವಾ ಈ ಕನೆಕ್ಷನ್ ಬಗ್ಗೆ ಥಿಂಕ್ ಮಾಡೋದು ತುಂಬಾ ಸ್ಟೇಬಲ್ ಆಗಿಲ್ಲ. ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ. ಒಂದಿನ ತುಂಬಾ ಚೆನ್ನಾಗಿ ಫೀಲ್ ಮಾಡ್ತಾರೆ, ತುಂಬಾ ಖುಷಿ ಆಗುತ್ತೆ ಈ ಕನೆಕ್ಷನ್ ಬಗ್ಗೆ, ಬಟ್ ನೆಕ್ಸ್ಟ್ ಡೇ ತುಂಬಾ ಲೋ ಫೀಲ್ ಮಾಡ್ತಾರೆ. ಸೊ ಒನ್ ಥಿಂಗ್, ತುಂಬಾ ಫ್ಲಕ್ಚುಯೇಟಿಂಗ್ ಮೈಂಡ್ ಸೆಟ್ ಅನ್ಸುತ್ತೆ ನಿಮ್ಮ ಪರ್ಸನ್. ತುಂಬಾ ಸಮ್ಟೈಮ್ಸ್ ಇನ್ನೊಬ್ರು ಒಪಿನಿಯನ್, ಇನ್ನೊಬ್ಬರು ಬಂದು ಹೇಳೋದು, ಒಂದೊಂದ್ಸತಿ ಇನ್ನೊಬ್ರದ್ದು ರಿಲೇಶನ್ಶಿಪ್ಗೆ ಕಂಪೇರ್ ಮಾಡೋದು, ಇದೆಲ್ಲ ಸ್ವಲ್ಪ ಜಾಸ್ತಿ ಅನ್ನೋದನ್ನ ನೋಡ್ತಾ ಇದೀನಿ. ಸೊ ಕಾನ್ಸ್ಟೆಂಟ್ ಆಗಿಲ್ಲ. ಇವಾಗ ಕರೆಂಟ್ ಸಿಚುವೇಶನ್ ಅಲ್ಲಿ ಜಗಳ ಮಾಡ್ಕೊಂಡು ಹೋಗಿರ್ಬೋದು, ಕರೆಂಟ್ ಸಿಚುವೇಶನ್ ಅಲ್ಲಿ ಸ್ವಲ್ಪ ಬೇಜಾರ್ ಇರ್ಬೋದು ಈ ರಿಲೇಶನ್ಶಿಪ್ ಬಗ್ಗೆ, ಬಟ್ ಇದು ಫಾರ್ ಎವರ್ ಇರಲ್ಲ, ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಸೊ ವೀಲ್ ಆಫ್ ಫಾರ್ಚೂನ್ ಅಂದ್ರೆ ಮೇ ಬಿ ನಿಮಗೊಂದು ಆಪರ್ಚುನಿಟಿ ಸಿಗುತ್ತೆ ವೆರಿ ಸೂನ್ ಫ್ಯೂಚರ್ ಅಲ್ಲಿ. ಈ ಒಂದು ಕನೆಕ್ಷನ್ ಪ್ರಾಬ್ಲಮ್ ಏನಾಯ್ತು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ, ಸೆಪರೇಷನ್ ಕಾರಣ ಏನು ಅದನ್ನ ಸರಿ ಮಾಡ್ಕೊಳ್ಳೋದಕ್ಕೆ ನಿಮ್ಮಿಬ್ರಿಗೂ ಒನ್ ಮೋರ್ ಆಪರ್ಚುನಿಟಿ ಸಿಗುತ್ತೆ. ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ಸೊ ಲೆಟ್ಸ್ ಸಿ. ದೇರ್ ಈಸ್ ವಾವ್ ನೈಟ್ ಆಫ್ ಕಪ್ಸ್. ಯಾರೋ ಒಬ್ರು ಅಪಾಲಜಿ ಮಾಡ್ತಾರೆ, ಯಾರೋ ಒಬ್ರು ಮೆಸೇಜ್ ಸ್ಟಾರ್ಟ್ ಮಾಡ್ತಾರೆ. ಇನ್ ಕೇಸ್ ನಿಮ್ಮ ಪರ್ಸನ್ದು ಝೋಡಿಯಾಕ್ ಸೈನ್ ವೃಶ್ಚಿಕ ರಾಶಿ, ಮೀನ ರಾಶಿ ಅಥವಾ ಕಟಕ ರಾಶಿ ಆಗಿದೆ, ಡೆಫಿನೆಟ್ಲಿ ಅವ್ರ ಕಡೆಯಿಂದ ನಿಮಗೊಂದು ಮೆಸೇಜ್, ಸಾರಿ ಅಂತ ಹೇಳೋ ಒಂದು ಅಪಾಲಜಿ ಮೆಸೇಜ್ ಬರ್ಬೋದು ನಿಮಗೆ. ಡೆಫಿನೆಟ್, ಅಥವಾ ಆಲ್ ಆಫ್ ಅ ಸಡನ್ ನಿಮ್ಮನ್ನ ಮೀಟ್ ಆಗೋ ಪ್ಲಾನ್ ಮಾಡ್ಬೋದು. ಸೊ ಎಸ್, ಇಷ್ಟು ದಿನ ನೀವು ಇವರಿಂದ ಯಾವ ಮೆಸೇಜ್ನು ಕೇಳಿಲ್ಲ, ಇಷ್ಟು ದಿನ ಇವರಿಂದ ನೀವು ಏನು ಅಪ್ಡೇಟ್ಸ್ ಸಿಕ್ಕಿಲ್ಲ ಅಂದರೆ ಡೆಫಿನೆಟ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಒಂದು ಅಪ್ಡೇಟ್ ಬರುತ್ತೆ. ಲೆಟ್ಸ್ ಸಿ. ಇನ್ನು ಏನು ಮೆಸೇಜ್ ಬರುತ್ತೆ ಅಂದ್ರೆ ದೇರ್ ಇಸ್ 9 ಆಫ್ ಕಪ್ಸ್. ಐ ಡೋಂಟ್ ಥಿಂಕ್ ಈ ಪರ್ಸನ್ ಇನ್ನೊಬ್ರಿಗೆ ಅಟ್ರಾಕ್ಟ್ ಆಗಿದ್ದಾರೆ ಅಂತ ನಾನು ನೋಡ್ತಾ ಇಲ್ಲ. ಡೆಫಿನೆಟ್ಲಿ ಯು ಆರ್ ದ ಓನ್ಲಿ ಪರ್ಸನ್. ಈ ಒಂದು ಸೆಪರೇಷನ್ ಅಲ್ಲಿ ಇದ್ರೂ ಅವರು ಯಾವ ಒಂದು ಥರ್ಡ್ ಪರ್ಸನ್ ಬಗ್ಗೆ ಏನಾದರೂ ಯೋಚನೆ ಮಾಡೋದು, ಇನ್ನೊಬ್ರು ಜಾಸ್ತಿ ಫ್ರೆಂಡ್ಸ್ ಜೊತೆ ಇರೋಣ, ನಂಗೆ ರಿಲೇಶನ್ಶಿಪ್ ಬೇಡ, ಆ ಥರ ಒಂದು ಯಾವತ್ತೂ ಒಂದು ಆ ಥರ ಒಂದು ಕನ್ಕ್ಲೂಷನಿಗೆ ಬಂದಿಲ್ಲ. ಡೆಫಿನೆಟ್ಲಿ ಮ್ಯಾನಿಫೆಸ್ಟ್ ಮಾಡ್ಕೊತಾ ಇದ್ದಾರೆ. ಡೆಫಿನೆಟ್ಲಿ ನಿಮ್ಮನ್ನ ಇಟ್ಸ್ ಮೋರ್ ಲೈಕ್ ಯಾವುದೋ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಮಾಡ್ತಾ ಇದ್ದಾರೆ ಅವರು. ಡೆಫಿನೆಟ್ಲಿ ಅಂದ್ರೆ ಇವಾಗ ಇವ್ರು ನನ್ ವಾಪಸ್ ಬರ್ಲಿ, ಸರಿ ಹೋಗ್ಲಿ ರಿಲೇಶನ್ಶಿಪ್, ಈ ತರ ಇದು ನೀವು ಮಾಡ್ಕೊತಾ ಇದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್ ಗೈಸ್. ಅಂದ್ರೆ ನೀವು ಏನು ವಿಶ್ ಮಾಡ್ಕೊತಾ ಇದ್ದೀರಾ, ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ಏನ್ಗೋಸ್ಕರ ಕೇಳ್ತಾ ಇದ್ದೀರಾ, ಅದು ವೆರಿ ಸೂನ್ ನೆರವೇರುತ್ತೆ. ಅಂದ್ರೆ ಬಿಕಾಸ್ 9 ಆಫ್ ಕಪ್ಸ್ ಅಂದ್ರೆ ಒಂದು ನಮ್ಮ ಒನ್ ಆಫ್ ಆರ್ ವಿಶಸ್ ಫುಲ್ಫಿಲ್ ಆಗೋ ಕಾರ್ಡ್ ಇದು. ಸೊ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್. ನಿಮ್ಮ ವಿಶ್ಗಳಲ್ಲಿ ಇವ್ರು ಇದ್ದಾರೆ ಅಂದ್ರೆ ಇಟ್ಸ್ ಅ ಡಬಲ್ ಕನ್ಫರ್ಮೇಶನ್, ನಿಮಗೆ ಇವ್ರು ವಾಪಸ್ ಬರ್ತಾರೆ ಅಂತ.
ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ಅವರು ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಫಾಲೋ ಮಾಡ್ತಾ ಇದ್ದಾರೆ. ಇವ್ರು ನನ್ನ ಬಗ್ಗೆ ನೆನಪಿಸ್ಕೊಂಡ್ಲಿ, ಇವ್ರು ನನ್ನ ಮಿಸ್ ಮಾಡ್ಕೊಂಡ್ಲಿ, ವಾಪಸ್ ಸರಿ ಹೋಗ್ಲಿ ನಮ್ಮ ರಿಲೇಶನ್ಶಿಪ್, ಈ ಥರ ಎಲ್ಲ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ಫಾಲೋ ಮಾಡ್ತಾ ಇದ್ದಾರೆ. ನೀವು ವಾಪಸ್ ಬೇಕು, ನೀವು ಬರಬೇಕು ಅಂತ. ಸೊ ಇಲ್ಲಿ ನೋಡ್ಬೋದು ಎಲ್ಲ ಕಪ್ಸ್ ಕಾರ್ಡ್ ಬಂದಿದೆ. ತುಂಬಾ ಎಮೋಷನಲಿ ಬೇಜಾರಿದೆ ಅವರಿಗೆ, ನಿಮ್ ಜೊತೆ ಇಲ್ಲ, ಕನೆಕ್ಷನ್ ತಪ್ಪಿದೆ, ಇದೆಲ್ಲ ಬೇಜಾರಿದೆ. ಅಂಡ್ ವೆರಿ ಸೂನ್ ಇವರಿಂದ ಒಂದು ಮೆಸೇಜ್ ನ ನೀವು ಕೇಳ್ತೀರಾ ವಿತೌಟ್ ಎನಿ ಡೌಟ್. ಆಲ್ ಆಫ್ ಅ ಸಡನ್ ನಿಮ್ ಮುಂದೆ ಅವ್ರು ಬಂದ್ಬಿಡೋದು, ನಿಮ್ನ ಮೀಟ್ ಆಗೋ ಪ್ಲಾನ್ ಮಾಡ್ಬಿಡೋದು, ಇದೆಲ್ಲ ಪಾಸಿಬಿಲಿಟಿ ಇದೆ. ಬಿಕಾಸ್ ನಿಮ್ಮ ಪರ್ಸನ್ ತುಂಬಾ ಡೇ ಡ್ರೀಮರ್ ಆ ತರ ನೋಡ್ತಾ ಇದೀನಿ. ಅಂದ್ರೆ ಫಾರ್ ಅನ್ ಎಕ್ಸಾಂಪಲ್, ಯಾವ್ದಾದ್ರು ಒಂದು ಮೂವೀಸ್ ಅಲ್ಲಿ ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ನೋಡಿದಾಗ ಎಲ್ಲ ಅವರಿಗೆ ರಿಲೇಶನ್ಶಿಪ್ ನೆನಪಾಗ್ತಾ ಇದೆ. ಹೀರೋ ರೋಲ್ ಅಥವಾ ಹೀರೋಯಿನ್ ರೋಲ್ ಇದೆಲ್ಲ ನೋಡಿದಾಗ ನಿಮ್ನ ನೆನಪಿಸ್ಕೊಂತಾ ಇದ್ದಾರೆ. ಕೆಲವೊಂದೊಂದು ಮೆಮೊರೀಸ್ ನೀವೆಲ್ಲ ಏನ್ ಮಾಡಿದೀರಾ ಅದನ್ನೆಲ್ಲ ಅವಾಗ ನೆನಪಿಸ್ಕೊಂತಾ ಇದ್ದಾರೆ. ಡೆಫಿನೆಟ್ಲಿ ಅವ್ರಿಗೊಂದು ರಿಗ್ರೆಟ್ ಇದೆ, ಸೆಪ್ರೇಷನ್ ಆಗಿರೋದಕ್ಕೆ ಒಂದು ರಿಗ್ರೆಟ್ ಇದೆ, ಡೀಪ್ ಡೌನ್ ಪೇಯ್ನ್ ಇದೆ. ಡೆಫಿನೆಟ್ಲಿ ಅವರು ಮೂವ್ ಆನ್ ಆಗಿಲ್ಲ. ಡೆಫಿನೆಟ್ಲಿ ಅವರು ಅವ್ರ ಫ್ರೆಂಡ್ಸ್ ಜೊತೆ ಅವಾಗವಾಗ ಹೇಳ್ಕೊತಾರೆ, ನೆನಪಾಗೋದು ನೀವು ಅವ್ರಿಗೆ, ಅದನ್ನೆಲ್ಲದು ಶೇರ್ ಮಾಡ್ಕೊತಾ ಇದ್ದಾರೆ. ಒಳ್ಳೆ ಮೆಮೊರೀಸ್, ಮುಂಚೆನೆ ಹೇಳ್ದಂಗೆ ಒಳ್ಳೊಳ್ಳೆ ಮೆಮೊರೀಸ್, ಅದನ್ನ ನೆನಪಿಸ್ಕೊಂತಾ ಇದ್ದಾರೆ. ಡೆಫಿನೆಟ್ಲಿ ಮಿಸ್ ಮಾಡ್ಕೊತಾ ಇದ್ದಾರೆ ಗೈಸ್ ನಿಮ್ಮ ಪರ್ಸನ್. ಡೆಫಿನೆಟ್ಲಿ ಒಂದು ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ ನ ಮಾಡ್ತಾ ಇದ್ದಾರೆ. ಲೆಟ್ಸ್ ಸಿ. ದೇರ್ ಈಸ್ 8 ಆಫ್ ಕಪ್ಸ್. 8 ಆಫ್ ಕಪ್ಸ್ ಅಂದ್ರೆ ವಾಕ್ಔಟ್ ಆಗೋದು. 8 ಆಫ್ ಕಪ್ಸ್ ಅಂದ್ರೆ ಕರೆಂಟ್ ಇರೋ ಸಿಚುವೇಶನ್, ಓಕೆ ಏನಾಗುತ್ತೆ ನೋಡ್ಬೇಡ, ಬಿಟ್ಟು ನೆಕ್ಸ್ಟ್ ನೋಡೋಣ. ಇಟ್ಸ್ ಮೋರ್ ಲೈಕ್ ಏನ್ ಗೊತ್ತಾ, ರಿಲೇಶನ್ಶಿಪ್ ಅಥವಾ ಈ ಒಂದು ಸಿಚುವೇಶನ್ ಹಿಂಗೆ ಸ್ಟಾಗ್ನೆಂಟ್ ಆಗಿರಲ್ಲ. ಸಮ್ ಚೇಂಜಸ್ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂಡ್ ಮೋರ್ ಓವರ್ ಈ ಒಂದು ರಿಲೇಶನ್ಶಿಪ್ ಒಂದು ಸ್ಟೆಬಿಲಿಟಿಗೆ ಬರಬೇಕು ಅಂದ್ರೆ, ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಒಂದು ಸ್ಟ್ರಾಂಗ್ ಪೊಟೆನ್ಷಿಯಲ್, ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇರಬೇಕು ಅಂದ್ರೆ ಮೇ ಬಿ ಒನ್ ಆಫ್ ಯು ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೊಳ್ಳೋದು ಇಟ್ಸ್ ವೆರಿ ಮಚ್ ನೆಸೆಸರಿ. ಇದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು, ನೀವಾಗಿರ್ಬೋದು. ಮೇ ಬಿ ನಿಮ್ಮಲ್ಲಿ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಅನ್ಸುತ್ತೆ. ಒಂದ್ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು, ಒಂದ್ ಸ್ವಲ್ಪ ಸಿಚುವೇಶನ್ಸ್ಗಳನ್ನ ಹ್ಯಾಂಡಲ್ ಮಾಡೋಷ್ಟೊತ್ತಿಗೆ ಯಾರೋ ಒಬ್ರು ತುಂಬಾ ಅಡ್ಜಸ್ಟ್ ಆಗ್ತಾ ಇಲ್ಲ. ಮೇ ಬಿ ಅದನ್ನೆಲ್ಲ ಗಿವ್ ಅಪ್ ಮಾಡ್ತಾ ಇದಾರೆ ಈ ಪರ್ಸನ್. ಇವಾಗ ಹೆಂಗಂತ ಅಂದ್ರೆ, ಅವಾಗ ನಾನು ಅಡ್ಜಸ್ಟ್ ಮಾಡ್ಕೊಂತ ಇರ್ಲಿಲ್ಲ, ಅವಾಗ ಡಿಸಪಾಯಿಂಟ್ಮೆಂಟ್ ಆಗಿ ಇರ್ತಾ ಇದ್ದೆ, ಬಟ್ ಇವಾಗ ಅದನ್ನೆಲ್ಲ ಬಿಟ್ಬಿಡೋಣ, ಅಡ್ಜಸ್ಟ್ ಮಾಡ್ಕೊಳ್ಳೋಣ ಸ್ವಲ್ಪ ನಾನುನು. ಇಟ್ಸ್ ಮೋರ್ ಲೈಕ್ ಅವ್ರಿಗೆ ಫೀಲ್ ಆಗುತ್ತೆ ವೆರಿ ಸೂನ್. ಎಮೋಷ್ನಲಿ ಯಾರು ಅವರಿಗೆ ಕಂಫರ್ಟ್ ಫೀಲ್ ಮಾಡ್ತಾರೆ, ಎಮೋಷ್ನಲಿ ಯಾರು ಅವರಿಗೆ ಬೆಟರ್ ಫೀಲ್ ಮಾಡ್ತಾರೆ, ಅದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊತಾರೆ. ಇನ್ ಕೇಸ್ ನಿಮಗೆ ಥಾಟ್ಸ್ ಅಲ್ಲಿ ಇದೆ ಅಂದ್ರೆ, ಅವ್ರು ಅರ್ಥ ಮಾಡ್ಕೊಂಡಿಲ್ವಾ, ನನ್ನ ಒಂದು ವ್ಯಾಲ್ಯೂ ಅರ್ಥ ಮಾಡ್ಕೊಂಡಿಲ್ವಾ, ನನ್ನ ಒಂದು ಪ್ರೆಸೆನ್ಸ್ ಅರ್ಥ ಮಾಡ್ಕೊಂಡಿಲ್ವಾ, ಹಿಂಗೆಲ್ಲ ಒಂದಷ್ಟು ಥಾಟ್ಸ್ ಇದೆ ಅಂದ್ರೆ ಡೆಫಿನೆಟ್ಲಿ ಅವ್ರು ಅರ್ಥ ಮಾಡ್ಕೊತಾರೆ. ಓಕೆ, ಲೆಟ್ಸ್ ಸಿ. ದೇರ್ ಈಸ್ 2 ಆಫ್ ಸ್ವಾರ್ಡ್ಸ್. ಸ್ವಲ್ಪ ಕನ್ಫ್ಯೂಷನ್ ಇದೆ ಯಾರಿಗೋ ಇಲ್ಲಿ, ನಿಮಗಾಗಿರ್ಬೋದು ಒಂದಷ್ಟು ಕನ್ಫ್ಯೂಷನ್ಸ್ ಇದೆ, ಇನ್ನು ಡಿಸೈಡ್ ಮಾಡ್ತಾ ಇದ್ದಾರೆ. ಯಾರಿಗೋ ಇಲ್ಲಿ ಆಪ್ಷನ್ಸ್ ಇದೆ. ಬಿಕಾಸ್ ಈ ಕನೆಕ್ಷನ್ ಏನಾಗ್ತಾ ಇದೆ ಅಂದ್ರೆ ತುಂಬಾ ಅಪ್ಸ್ ಅಂಡ್ ಡೌನ್ಸ್ ಆಗ್ತಾ ಇದೆ. ಕನೆಕ್ಷನ್ ಅಲ್ಲಿ ಒಂದು ಸ್ಟೆಬಿಲಿಟಿ ನೋಡ್ತಾ ಇಲ್ಲ. ಕನೆಕ್ಷನ್ ಅಲ್ಲಿ ಒಂದು ಪ್ರಾಪರ್ ಡಿಸಿಷನ್ ಇಲ್ಲ, ಪ್ರಾಪರ್ ಕನ್ಕ್ಲೂಷನ್ ಇಲ್ಲ. ಸೊ ಐ ಗೆಸ್ ಇದು ನೀವ್ ಅನ್ಸುತ್ತೆ ಏನ್ ನೋಡ್ತಾ ಇದ್ರೆ, ನಿಮಗೆ ಡಿಸೈಡ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಡೆಫಿನೆಟ್ಲಿ ಈ ಪರ್ಸನ್ದು ಮೈಂಡ್ ಸೆಟ್ ತುಂಬಾ ಫ್ಲಕ್ಚುಯೇಟ್ ಆಗ್ತಾ ಇದೆ. ಅವ್ರು ಏನೋ ಒಂದು ಕ್ಲಾರಿಟಿ ಕೊಡ್ತಾ ಇಲ್ಲ. ಇದೆಲ್ಲ ನಿಮಗೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ರಿಯಲೈಸೇಷನ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ರಿಲೇಶನ್ಶಿಪ್ ಬಗ್ಗೆ. ಐ ಗೆಸ್ ಏನ್ ನೋಡ್ತಾ ಇದ್ದೀರಾ ಗೈಸ್, ಐ ಗೆಸ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ವೆರಿ ಸೂನ್ ನಿಮಗೆ ಕ್ಲಾರಿಟಿ ಸಿಗುತ್ತೆ. ನಥಿಂಗ್ ಟು ವರಿ. ಅವರು ವಾಪಸ್ ಬರ್ತಾರೆ, ಬಟ್ ವಾಪಸ್ ಬಂದ್ಮೇಲೆ ಐ ಫೀಲ್ ಅವರೊಂದು ಕ್ಲಾರಿಟಿ ಕೊಡ್ತಾರೆ ನಿಮಗೆ. ಅವ್ರು ಈ ರಿಲೇಶನ್ಶಿಪ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನೀವು ಈ ರಿಲೇಶನ್ಶಿಪ್ ಇಂದ ಏನ್ ಎಕ್ಸ್ಪೆಕ್ಟ್ ಮಾಡ್ಬೋದು, ಇದಕ್ಕೊಂದು ಲಾಂಗ್ ಟರ್ಮ್ ಪೊಟೆನ್ಷಿಯಲ್ ಇದೆಯಾ ಇಲ್ವಾ. ಐ ಗೆಸ್ ನಿಮಗೆ ಎಲ್ಲ ಕ್ವೆಶನ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ. ನೀವು ಇದ್ರಲ್ಲಿ ಸ್ಟೇ ಆಗ್ಬೇಕಾ ಅಥವಾ ವಾಕ್ಔಟ್ ಆಗ್ಬೇಕಾ, ಈ ಎಲ್ಲ ಕ್ವೆಶನ್ಸ್ಗೂ ಒಂದು ಕ್ಲಾರಿಟಿ ಸಿಗುತ್ತೆ ಅವ್ರು ಬಂದ ಮೇಲೆ. ಓಕೆ, ಕ್ಲಾರಿಟಿ ಟು ಆಲ್ ಆಫ್ ಯುವರ್ ಕ್ವೆಶನ್ಸ್. ಅಂದ್ರೆ ನಿಮಗೆ ಮತ್ತೆ ಈ ಸಿಚುವೇಶನ್ ಫೇಸ್ ಮಾಡಕ್ ಇಷ್ಟ ಇಲ್ಲ. ದೇರ್ ಇಸ್ ಸಮಥಿಂಗ್ ಫ್ರೆಶ್ ಸ್ಟಾರ್ಟ್ ಬಿಟ್ವೀನ್ ಯು ಬೋತ್. ಐ ಗೆಸ್ ಹಳೆದನ್ನೆಲ್ಲ ಮರ್ತು, ಹಳೆದನ್ನೆಲ್ಲ ಆ ಡಿಸಪಾಯಿಂಟ್ಮೆಂಟ್ ಸಿಚುವೇಶನ್ಸು, ಹಳೆದು ನಡೆದು ಹೋದ ಕೆಲವೊಂದು ನೆಗೆಟಿವ್ ಸಿಚುವೇಶನ್ಸು,
ಸ್ವಲ್ಪ ಏನೋ ಪ್ರಾಬ್ಲಮ್ಸ್ ಅದನ್ನೆಲ್ಲ ಮರೆತು ಒಂದು ನ್ಯೂ ಸ್ಟಾರ್ಟ್ ಕೊಡಬೇಕು, ಅಥವಾ ನ್ಯೂ ಸ್ಟಾರ್ಟ್ ನಿಮ್ಮಿಬ್ಬರ ಮಧ್ಯೆ ಒಂದು ಫ್ರೆಶ್ ಸ್ಟಾರ್ಟ್, ಹೊಸ ಥರ ಸ್ಟಾರ್ಟ್ ಮಾಡೋಣ, ಹೊಸ ಕನೆಕ್ಷನ್ ಸ್ಟಾರ್ಟ್ ಮಾಡೋಣ, ಈ ಥರ ಒಂದು ಸಿಚುವೇಶನ್ನ ನೋಡ್ತಾ ಇದ್ದೀನಿ. ಓಕೆ, ಸೊ ಎಸ್, ನಿಮ್ಮಿಬ್ರು ಮಧ್ಯೆ ಒಂದು ಫ್ರೆಶ್ ಸ್ಟಾರ್ಟ್, ಹಳೆ ಮೆಮೊರೀಸ್, ಹಳೆ ನೆಗೆಟಿವ್ ಮೆಮೊರೀಸ್ ಇದನ್ನೆಲ್ಲ ಮರೆತು ಒಂದು ಫ್ರೆಶ್ ಸ್ಟಾರ್ಟ್ ಆಗೋದನ್ನ ನೋಡ್ತಾ ಇದ್ದೀನಿ ಗೈಸ್. ಸೊ ಲೆಟ್ ಸಿ ಏನಾಗುತ್ತೆ ಅಂತ. ಈ ಮೆಸೇಜ್ನ ಕ್ಲೈಮ್ ಮಾಡ್ಕೋಬೇಕನ್ಸಿದ್ರೆ ಕಮೆಂಟ್ ಸೆಕ್ಷನ್ಲಿ 111 ಅಂತ ಹಾಕ್ಬೋದು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್ ಇದೆ ಡಿಸ್ಕ್ರಿಪ್ಷನಲ್ಲಿ ಇರೋ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು. ಯಾರಿಗೆಲ್ಲ ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು, ನೀವು ಕೂಡ ಸೇಮ್ ನಂಬರ್ಗೆ ವಾಟ್ಸಪ್ ಮಾಡಿದ್ರೆ ಆಯಿತು ಅಂತ ಹೇಳ್ತಾ, ಎಸ್ ಗೈಸ್, ಮುಂದೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.